ಹಲೋ ಸ್ನೇಹಿತರೆ, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಇವತ್ತು ಗಾರ್ಡನ್ ಬಂದಿದ್ದೀನಿ. ಏನಕ್ಕೆ ಅಂದರೆ ಇವತ್ತು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಣಗೊನೆ ಸೊಪ್ಪೆಲ್ಲ ಬಂದಿದೆ, ಅದು ಹಾರ್ವೆಸ್ಟ್ ಮಾಡ್ಕೋಬೇಕು. ನೋಡಿ, ನುಗ್ಗೆ ಗಿಡದಲ್ಲಿ ನುಗ್ಗೆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ನೆಕ್ಸ್ಟು ಸೀಬೆ ಗಿಡದಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಮಗುಗಳಾಗಿದ್ದಾವೆ ಅಂತ ನೋಡ್ಬೋದು. ಎಲ್ಲ ಕಡೆನೂ ಮಗುಗಳು ತುಂಬ್ಕೊಂಬಿಟ್ಟಿದ್ದಾವೆ. ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ನನಗೂ ಹತ್ರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಮಗುಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೋಡ್ಬೋದು. ನುಗ್ಗೆ ಸೊಪ್ಪು ಅದು ಅಷ್ಟೇ, ಅಲ್ಲೂ ನುಗ್ಗೆ ಸೊಪ್ಪು ಹಾರ್ವೆಸ್ಟ್ ಮಾಡಿದ್ದೆ, ಅಲ್ಲೂ ಚೆನ್ನಾಗಿ ಬಂದಿದೆ. ಬನ್ನಿ, ನಾನು ಯಾವ ಸೊಪ್ಪು ಹಾರ್ವೆಸ್ಟ್ ಮಾಡ್ತೀನಿ ಅಂತ ನೋಡೋಣ. ನೋಡಿ, ಮತ್ತೆ ದಂಟಿನ ಸೊಪ್ಪು ಬಂದಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊತೀನಿ. ಏನು ಸೊಪ್ಪು ಹಾರ್ವೆಸ್ಟ್ ಮಾಡೋದೇ ತೋರಿಸ್ತಾಳೆ ಅಂದ್ಕೊಂಡ್ರೆ, ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ಥರ ಹಾಕೊಳ್ಳಿ ಒಂದು ಪಾಟಲ್ಲಿ, ತುಂಬ ಚೆನ್ನಾಗಿಯೇ ಸೊಪ್ಪು ಬರುತ್ತೆ. ನ್ಯಾಚುರಲಾಗಿ ಬೆಳೆದು ತಿನ್ನೋದ್ರಿಂದ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ. ನೋಡಿ, ಸೊಪ್ಪೆಲ್ಲ ನಾನು ಕಟ್ ಮಾಡ್ಕೊತೀನಿ, ಬುಡಾನೇ ತೆಗಿತಾ ಇಲ್ಲ. ತಿರ್ಗಿ ಮತ್ತೊಮ್ಮೆ ಚೆನ್ನಾಗಿ ಹೊಡ್ಕೊಂಡು ಬರುತ್ತೆ. ಎಲ್ಲ ಎಳೆ ಸೊಪ್ಪೇ ಚೆನ್ನಾಗಿದೆ, ಎಲ್ಲ ಹಾರ್ವೆಸ್ಟ್ ಮಾಡ್ಕೊತೀನಿ. ಇವತ್ತು ಸೊಪ್ಪು ಮಾಡಬೇಕು, ಸಾಂಬಾರು ಮಾಡೋದಕ್ಕೆ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹೊಡ್ಕೊಂಡು ತಿರ್ಗಾ ಚಿಗುರ್ಕೊಂಡು ಬರುತ್ತೆ. ನೋಡಿ, ಇಷ್ಟು ಸೊಪ್ಪು ಸಿಕ್ಕಿದೆ. ಇನ್ನೂ ಏನು ಹಾರ್ವೆಸ್ಟ್ ಮಾಡ್ತೀನಿ ನೋಡೋಣ ಬನ್ನಿ. ನೋಡಿ, ಪುದೀನ ಒಳಗೂ ಸೊಪ್ಪಾಗಿದೆ, ಅದು ಹಾರ್ವೆಸ್ಟ್ ಮಾಡ್ಕೊತೀನಿ. ಇಲ್ಲೊಂದು ಬದನೆಕಾಯಿ ಬಿಟ್ಟಿದೆ, ಅದು ಕಿತ್ಕೊಂಡ್ಬಿಡ್ತೀನಿ. ಅಲ್ಲಲ್ಲೇ ಸೊಪ್ಪಿನ ಬೀಜ ಎದುರುಬಿಟ್ಟು ಸೊಪ್ಪೆಲ್ಲ ಉಟ್ಕೊಂಡಿದೆ, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತೀನಿ. ಇಲ್ಲೊಂದು ಮಾವಿನ ಸಸಿ ಬೇರೆ ಹುಟ್ಟಿದೆ ನೋಡಿ, ಮೊಗ್ಗು ಹೂವು ಹರಡ್ತಾ ಇದೆ, ಆಮೇಲೆ ಕಿತ್ಕೋಬೇಕು. ನೋಡಿ, ನೆಕ್ಸ್ಟು ಟೊಮೊಟೊನೂ ಬಂದಿದೆ, ಅದು ಹಾರ್ವೆಸ್ಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಹಣ್ಣಾಗಿದ್ದಾವೆ, ಅವು ಹಾರ್ವೆಸ್ಟ್ ಮಾಡ್ಕೊತೀನಿ. ಸೊಪ್ಪು ತರಕಾರಿ ನಾವೇ ಬಿಟ್ಟು ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ. ಹೆಲ್ದಿಯಾಗಿ ಕಿಚನ್ ವೇಸ್ಟಿಂದನೇ ಎಲ್ಲ ಹಾಕಿ ಬೆಳೆಯೋದ್ರಿಂದ ಇನ್ನೂ ಖುಷಿಯಾಗುತ್ತೆ. ನೋಡಿ, ನಾನು ಡೈಲಿ ಕಿಚನ್ ವೇಸ್ಟ್ ಸಿಗೋದ್ರಿಂದ ಅದನ್ನು ನೀರಿಗೆ ಹಾಕಿದ್ದೀನಿ. ಆ ಲಿಕ್ವಿಡ್ನ ಗಿಡಗಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ. ನೋಡಿ, ಇಲ್ಲಿ ಟೊಮೊಟೊ ಇದೆ, ಈ ಟೊಮೊಟೊಗಳೆಲ್ಲ ಹಾರ್ವೆಸ್ಟು ಮಾಡ್ಕೊತೀನಿ. ನೆಕ್ಸ್ಟು ಇಲ್ಲಿದ್ದಾವೆ ನೋಡಿ, ಇನ್ನು ಕಾಯಿದ್ದಾವೆ, ಹಣ್ಣಾದಮೇಲೆ ಬಿಡಿಸ್ಕೊತೀನಿ. ಇದೇ ಥರ ನ್ಯಾಚುರಲಾಗಿ ನೀವು ಮನೆಯಲ್ಲೇ ಬೆಳ್ಕೊಡಿ, ಆರ್ಗಾನಿಕ್ಕಾಗಿ. ಆರೋಗ್ಯನೂ ಹೆಲ್ದಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.